ಹುಟ್ಟಿಸುವಂತಹ 7 ಪ್ರಕರಣಗಳನ್ನ ನಿಮ್ಮ ಮುಂದೆ ಕ್ವಿಕ್ ಆಗಿ ಇಡ್ತಾ ಹೋಗ್ತೀವಿ. ಯಾಕೆ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದೀವಿ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮೊಟ್ಟ ಮೊದಲನೇದಾಗಿ ಬೆಂಗಳೂರಿನಲ್ಲಿ ನಡೆದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್. ರವೆ ಇಡ್ಲಿ ತಿಂದು ಬಾಂಬ್ ಇಟ್ಟು ಹೋಗಿದ್ದ ಶಂಕಿತ ಉಗ್ರ ಆರೋಪಿ. ಆಂತರಿಕ ಭದ್ರತೆ ಆ ವ್ಯವಸ್ಥೆಯೇ ಫೇಲ್ಯೂರ್ ಆಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಸರ್ಕಾರದಿಂದ ಬಂದ ಪ್ರತಿಕ್ರಿಯೆ, ಡಿಸಿಎಂ ಸಾಹೇಬ್ರು ಹೇಳ್ತಾರೆ ಬಿಸ್ನೆಸ್ ರೈವಲ್ರಿ. ಬಾಂಬ್ ಬಿಟ್ಟವನು ಉಗ್ರಗಾಮಿ ಸಂಘಟನೆಗಳ ಜೊತೆಯಲ್ಲಿ ನಂಟನ್ನ ಹೊಂದಿದ್ದಾತ ಅನ್ನೋದು ಪ್ರೂವ್ ಆಗೋಯ್ತು. ಆದರೆ ಆಗ ಸರ್ಕಾರ ರಿಯಾಕ್ಟ್ ಮಾಡಿದ ರೀತಿ ಇತ್ತಲ್ಲ, ಆಂತರಿಕ ಭದ್ರತೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಿದ್ಯಾ ಸರ್ಕಾರ, ಗೃಹ ಇಲಾಖೆ ಅದನ್ನ ಮಾನಿಟರ್ ಮಾಡ್ತಿದ್ಯಾ ಅನ್ನೋ ಅನುಮಾನವನ್ನ ಹುಟ್ಟಿಸಿತು. ಎರಡನೇ ಘಟನೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್. ಎಲ್ಲಿ? ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ವಿಧಾನಸೌಧದ ಆವರಣದಲ್ಲೇ ಕೂಗಿದ್ರು. ರಾಜ್ಯಸಭಾ ಚುನಾವಣೆ ಫಲಿತಾಂಶ ಬಿಟ್ಟು ಹೊರಬಂತು. ಅದರಲ್ಲಿ ಆ ಘೋಷಣೆಗಳು, ಜಯ ಘೋಷಣೆಗಳ ನಡುವೆ ಪಾಕಿಸ್ತಾನ ಪರ ಘೋಷಣೆ. ಇದನ್ನ ಪ್ರಶ್ನೆ ಮಾಡಿದಾಗ ಸರ್ಕಾರದ ಮೊದಲ ಪ್ರತಿಕ್ರಿಯೆ ಏನಾಗಿತ್ತು? ಪಾಕಿಸ್ತಾನ ಅಂದಿಲ್ಲ, ಅದು ನಜೀರ್ ಸಾಬ್ ಅಂದಿದ್ದು, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ನಾವು ಕೂಡ ಇಂಟರ್ನಲ್ ಸರ್ವೆ ಮಾಡಿಸಿದ್ದೀವಿ FSL ಟೀಮ್ನಿಂದ, ನಮಗೆ ಗೊತ್ತಾಗಿದೆ ಅಲ್ಲಿ ಪಾಕಿಸ್ತಾನ ಅನ್ನೋ ಘೋಷಣೆ ಅಲ್ಲ. ಆದರೆ ಬಂತು FSLನ ವರದಿ, ಪಾಕಿಸ್ತಾನ ಪರವಾದ್ದೇ ಘೋಷಣೆ ವಿಧಾನಸೌಧದಲ್ಲಿ. ಅಂದರೆ ಈ ನಾಡಿನ ರಾಜಕೀಯ ಶಕ್ತಿ ಕೇಂದ್ರದಲ್ಲೇ ನಿಂತು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಯನ್ನ ಕೂಗೋ ಅಷ್ಟರ ಮಟ್ಟಿಗೆ ನಿರ್ಭೀತಿಯಾದ ವಾತಾವರಣವನ್ನ ಪೊಲೀಸ್ ಇಲಾಖೆ ಕಲ್ಪಿಸಿಕೊಟ್ಬಿಟ್ಟಿದೆಯಾ? ದೇಶ ವಿರೋಧಿ ಮನಸ್ಥಿತಿ ಇರುವವರಿಗೆ ಪ್ರಶ್ನೆ ಹುಟ್ಟು. ಮೂರನೆಯದ್ದು, ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದು, ಹಾಗೆ ಸರ್ಕಾರದ ಟ್ರಾನ್ಸ್ಪರೆನ್ಸಿ, ಭ್ರಷ್ಟಾಚಾರ ಮುಕ್ತ ಆಡಳಿತ ಅನ್ನೋ ಕಾಂಗ್ರೆಸ್ ಪಕ್ಷದ ವಾಗ್ದಾನವನ್ನ ಪ್ರಶ್ನೆ ಮಾಡುವಂತೆ ಮಾಡಿದ್ದು ವಾಲ್ಮೀಕಿ ನಿಗಮದ ಹಗರಣ. ಸಿಟ್ಟಿಂಗ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಆ ಮಂತ್ರಿಗಿರಿಯಿಂದ ಆಚೆ ನಡೆಯುವಂತಹ ಪರಿಸ್ಥಿತಿ ಬಂತು. ಅರೆಸ್ಟ್ ಆದ್ರು. ಇಡಿ ಅಧಿಕಾರಿಗಳ ಇಕ್ಕಳದಲ್ಲೇ ಇದ್ದಾರೆ ನಾಗೇಂದ್ರ ಅವರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದ್ದು ಈ ಪ್ರಕರಣ. ದಲಿತರ ಹಣವನ್ನ ತಿಂದು ಹಾಕಿದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ. ಆರೋಪದಲ್ಲಿ ಮತ್ತೊಂದು ವಂಟಮುರಿ ಕೇಸ್. ಬೆಳಗಾವಿಯ ವಂಟಮುರಿಯಲ್ಲಿ ಅಮಾನುಷ ಕೃತ್ಯ, ಮಹಿಳೆಯೋರ್ವಳನ್ನ ವಿವಸ್ತ್ರಗೊಳಿಸಿ ರಾಕ್ಷಸರಂತೆ ವರ್ತಿಸಿದ ಪ್ರಕರಣ. ಬೆಳಗಾವಿಯಲ್ಲಿ ಸೆಷನ್ ನಡೆಯೋ ಸಂದರ್ಭದಲ್ಲೇ, ಸೆಷನ್ ನಡೆಯೋ ಆ ತಿಂಗಳಲ್ಲೇ ನಡೆದು ಹೋಗಿದ್ದ ಘಟನೆ ಇದು. ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ಮಾಡಲಾಗಿತ್ತು. ಸರ್ಕಾರಕ್ಕೆ ತೀವ್ರವಾಗಿ ಮುಜುಗರವನ್ನ ಉಂಟು ಮಾಡಿತ್ತು ಈ ಪ್ರಕರಣ ಕೂಡ. ಇದರ ಜೊತೆಗೆ ಪೆನ್ ಡ್ರೈವ್ ಕೇಸ್, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕ ಆರೋಪ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕಂಪ್ಲೇಂಟ್ಗಳು ದಾಖಲಾಗ್ತಿದ್ರು ಕೂಡ ವಿದೇಶಕ್ಕೆ ಹಾರೋವರೆಗೂ ಸರ್ಕಾರ ಸೈಲೆಂಟ್ ಆಗಿತ್ತು ಅನ್ನೋ ಆರೋಪ. ಇಲ್ಲಿ ಕೇಂದ್ರ, ರಾಜ್ಯ ಎಕ್ಸೆಟ್ರಾ ಆರೋಪ ಪ್ರತ್ಯಾರೋಪಗಳಾಗಿದ್ದನ್ನು ನಾವು ಗಮನಿಸಿದ್ವಿ. ಆದರೆ ಇಡೀ ಕೇಸ್ನಲ್ಲಿ HD ರೇವಣ್ಣ ಅವರಿಗೆ ರಕ್ಷಣೆ ನೀಡ್ತಾ ಕಾಂಗ್ರೆಸ್ನದ್ದೇ ಒಂದು ಬಣ ಅನ್ನೋ ಆರೋಪ ಬಂತು. ಭಾರಿ ಚರ್ಚೆಗೆ ಗ್ರಾಸವಾಯಿತು. ಅದರ ಜೊತೆಗೆ ವಿರೋಧಕ್ಕೂ ಕೂಡ ಗ್ರಾಸವಾಯಿತು ಇಡೀ ಪ್ರಕರಣ. ರಾಜಕೀಯ ದ್ವೇಷಕ್ಕೆ ಪ್ರಕರಣವನ್ನು ಬಳಸಿಕೊಂಡ್ರು ಅನ್ನೋ ಆರೋಪ ಕೂಡ ಬಂತು. ಇದಾದ ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದದ್ದು ನೇಹಾ ಕೊಲೆ ಕೇಸ್. ಖಾಸಗಿ ಕಾಲೇಜಿನ ಆವರಣದ ಒಳಗೆ ನುಗ್ಗಿ ಯುವತಿಯನ್ನ ಇರಿದು ಕೊಂದಿದ್ದ ಹಂತಕ. ಸ್ವಪಕ್ಷದ ಒಬ್ಬ ನಾಯಕನ ಮಗಳನ್ನೇ ಕೊಂದು ಹಾಕಿದ್ರ ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ ಹುಬ್ಬಳ್ಳಿ ಭಾಗದಲ್ಲಿ, ಇನ್ಫ್ಯಾಕ್ಟ್ ಇಡೀ ರಾಜ್ಯ ಮಟ್ಟದಲ್ಲಿ ಮುಜುಗರಕ್ಕೆ ಕಾರಣವಾದ ಪ್ರಸಂಗ ಇದು. ಇನ್ನು ಈಗ ದರ್ಶನ್ ವಿಚಾರಕ್ಕೆ ಬರೋಣ. ದರ್ಶನ್ನ ಅರೆಸ್ಟ್ ಮಾಡಿದ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ದರ್ಶನನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಸುದ್ದಿ ಪದೇ ಮುನ್ನೆಲೆಗೆ ಬರ್ತಾ ಇದೆ. ದರ್ಶನ್ ಜೈಲಿನಲ್ಲಿದ್ರೂ ಕೂಡ ಇತರೆ ಖೈದಿಗಳಂತೆ ಆ ಸೆರೆಮನೆ ವಾಸವನ್ನ ಅನುಭವಿಸ್ಲಿಕ್ಕೆ ದರ್ಶನ್ಗೆ ಬಿಡ್ತಿಲ್ಲ, ಬದಲಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಿದೆ ಆರೋಪಗಳು ಬರ್ತಿತ್ತು. ಅದಕ್ಕೆ ಪೂರಕವಾಗಿ ಹೊರಬಿತ್ತು ಫೋಟೋ ಹಾಗೆ ವಿಡಿಯೋ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡೋದ್ರಲ್ಲಿ ಸರ್ಕಾರದ ಪಾತ್ರ ಇಲ್ವಾ? ಪ್ರಭಾವಿ ಸಚಿವರ ಪಾತ್ರ ಇಲ್ವಾ? ಇಲ್ಲ ಅನ್ನೋದಾದ್ರೂ ಕೂಡ ಸರ್ಕಾರದ ಅಡಿಯಲ್ಲೇ ಬರುವಂತಹ ಬಂದಿಖಾನೆ ಇಲಾಖೆ, ಅಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಗಳ ಆಗರವಾಗಿದೆ ಅನ್ನೋದನ್ನ ಮಾನಿಟರ್ ಮಾಡಲಿಲ್ವಾ ಗೃಹ ಇಲಾಖೆ? ಪ್ರಶ್ನೆ ಬಂತು. ಜೈಲಿನಲ್ಲೇ ಬಿರಿಯಾನಿ, ಮೊಬೈಲ್, ಸಿಗರೇಟ್ ಎಲ್ಲದಕ್ಕೂ ಕೂಡ ವ್ಯವಸ್ಥೆ. ಜೈಲಿಗೆ ಕಳಿಸೋದ್ಯಾಕೆ? ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧಕ್ಕೆ ಕಾರಣವಾಗ್ತಾ ಇದೆ ಈ ವಿಚಾರ ಕೂಡ. ಹೀಗಾಗಿ ಹೇಳ್ತಾ ಇದ್ದೀವಿ, 7 ಪ್ರಕರಣಗಳು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಭಾರಿ ಮುಜುಗರ, ಅವರ ವಿರುದ್ಧವಾಗಿ ಮಾತನಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟ, ಹಾಗೆ ಚರ್ಚೆಗೆ ಗ್ರಾಸವಾದ ಪ್ರಕರಣಗಳು. ಹುಟ್ಟಿಸುವಂತಹ 7 ಪ್ರಕರಣಗಳನ್ನ ನಿಮ್ಮ ಮುಂದೆ ಕ್ವಿಕ್ ಆಗಿ ಇಡ್ತಾ ಹೋಗ್ತೀವಿ.
ಯಾಕೆ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದೀವಿ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮೊಟ್ಟ ಮೊದಲನೇದಾಗಿ ಬೆಂಗಳೂರಿನಲ್ಲಿ ನಡೆದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್, ರವೆ ಇಡ್ಲಿ ತಿಂದು ಬಾಂಬ್ ಇಟ್ಟು ಹೋಗಿದ್ದ ಶಂಕಿತ ಉಗ್ರ ಆರೋಪಿ. ಆಂತರಿಕ ಭದ್ರತೆ ಆ ವ್ಯವಸ್ಥೆಯೇ ಫೇಲ್ಯೂರ್ ಆಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಸರ್ಕಾರದಿಂದ ಬಂದ ಪ್ರತಿಕ್ರಿಯೆ, DCM ಸಾಹೇಬ್ರು ಹೇಳ್ತಾರೆ ಬಿಸ್ನೆಸ್ ರೈವಲ್ರಿ. ಬಾಂಬ್ ಬಿಟ್ಟವನು ಉಗ್ರಗಾಮಿ ಸಂಘಟನೆಗಳ ಜೊತೆಯಲ್ಲಿ ನಂಟನ್ನ ಹೊಂದಿದ್ದಾತ ಅನ್ನೋದು ಪ್ರೂವ್ ಆಗೋಯ್ತು. ಆದರೆ ಆಗ ಸರ್ಕಾರ ರಿಯಾಕ್ಟ್ ಮಾಡಿದ ರೀತಿ ಇತ್ತಲ್ಲ, ಆಂತರಿಕ ಭದ್ರತೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಿದ್ಯಾ ಸರ್ಕಾರ, ಗೃಹ ಇಲಾಖೆ ಅದನ್ನ ಮಾನಿಟರ್ ಮಾಡ್ತಿದ್ಯಾ ಅನ್ನೋ ಅನುಮಾನವನ್ನ ಹುಟ್ಟಿಸಿತು. ಎರಡನೇ ಘಟನೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್. ಎಲ್ಲಿ? ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ವಿಧಾನಸೌಧದ ಆವರಣದಲ್ಲೇ ಕೂಗಿದ್ರು. ರಾಜ್ಯಸಭಾ ಚುನಾವಣೆ ಫಲಿತಾಂಶ ಬಿತ್ತು, ಹೊರಬಂತು. ಅದರಲ್ಲಿ ಆ ಘೋಷಣೆಗಳು, ಜಯ ಘೋಷಣೆಗಳ ನಡುವೆ ಪಾಕಿಸ್ತಾನ ಪರ ಘೋಷಣೆ. ಇದನ್ನು ಪ್ರಶ್ನೆ ಮಾಡಿದಾಗ ಸರ್ಕಾರದ ಮೊದಲ ಪ್ರತಿಕ್ರಿಯೆ ಏನಾಗಿತ್ತು? ಪಾಕಿಸ್ತಾನ ಅಂದಿಲ್ಲ, ಅದು ನಜೀರ್ ಸಾಬ್ ಅಂದಿದ್ದು, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ನಾವು ಕೂಡ ಇಂಟರ್ನಲ್ ಸರ್ವೆ ಮಾಡಿಸಿದ್ದೀವಿ FSL ಟೀಮ್ನಿಂದ, ನಮಗೆ ಗೊತ್ತಾಗಿದೆ ಅಲ್ಲಿ ಪಾಕಿಸ್ತಾನ ಅನ್ನೋ ಘೋಷಣೆ ಅಲ್ಲ. ಆದರೆ ಬಂತು FSLನ ವರದಿ, ಪಾಕಿಸ್ತಾನ ಪರವಾದ್ದೇ ಘೋಷಣೆ ವಿಧಾನಸೌಧದಲ್ಲಿ. ಅಂದರೆ ಈ ನಾಡಿನ ರಾಜಕೀಯ ಶಕ್ತಿ ಕೇಂದ್ರದಲ್ಲೇ ನಿಂತು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಯನ್ನ ಕೂಗೋ ಅಷ್ಟರ ಮಟ್ಟಿಗೆ ನಿರ್ಭೀತಿಯಾದ ವಾತಾವರಣವನ್ನ ಪೊಲೀಸ್ ಇಲಾಖೆ ಕಲ್ಪಿಸಿಕೊಟ್ಬಿಟ್ಟಿದೆಯಾ? ದೇಶ ವಿರೋಧಿ ಮನಸ್ಥಿತಿ ಇರುವವರಿಗೆ ಪ್ರಶ್ನೆ ಹುಟ್ಟು. ಮೂರನೆಯದ್ದು, ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದು, ಹಾಗೆ ಸರ್ಕಾರದ ಟ್ರಾನ್ಸ್ಪರೆನ್ಸಿ, ಭ್ರಷ್ಟಾಚಾರ ಮುಕ್ತ ಆಡಳಿತ ಅನ್ನೋ ಕಾಂಗ್ರೆಸ್ ಪಕ್ಷದ ವಾಗ್ದಾನವನ್ನ ಪ್ರಶ್ನೆ ಮಾಡುವಂತೆ ಮಾಡಿದ್ದು ವಾಲ್ಮೀಕಿ ನಿಗಮದ ಹಗರಣ. ಸಿಟ್ಟಿಂಗ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಆ ಮಂತ್ರಿಗಿರಿಯಿಂದ ಆಚೆ ನಡೆಯುವಂತಹ ಪರಿಸ್ಥಿತಿ ಬಂತು. ಅರೆಸ್ಟ್ ಆದ್ರು. ಇಡಿ ಅಧಿಕಾರಿಗಳ ಇಕ್ಕಳದಲ್ಲೇ ಇದ್ದಾರೆ ನಾಗೇಂದ್ರ ಅವರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದ್ದು ಈ ಪ್ರಕರಣ. ದಲಿತರ ಹಣವನ್ನ ತಿಂದು ಹಾಕಿದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ. ಆರೋಪದಲ್ಲಿ ಮತ್ತೊಂದು ವಂಟಮುರಿ ಕೇಸ್. ಬೆಳಗಾವಿಯ ವಂಟಮುರಿಯಲ್ಲಿ ಅಮಾನುಷ ಕೃತ್ಯ, ಮಹಿಳೆಯೋರ್ವಳನ್ನ ವಿವಸ್ತ್ರಗೊಳಿಸಿ ರಾಕ್ಷಸರಂತೆ ವರ್ತಿಸಿದ ಪ್ರಕರಣ. ಬೆಳಗಾವಿಯಲ್ಲಿ ಸೆಷನ್ ನಡೆಯೋ ಸಂದರ್ಭದಲ್ಲೇ, ಸೆಷನ್ ನಡೆಯೋ ಆ ತಿಂಗಳಲ್ಲೇ ನಡೆದು ಹೋಗಿದ್ದ ಘಟನೆ ಇದು. ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ಮಾಡಲಾಗಿತ್ತು. ಸರ್ಕಾರಕ್ಕೆ ತೀವ್ರವಾಗಿ ಮುಜುಗರವನ್ನ ಉಂಟು ಮಾಡಿತ್ತು ಈ ಪ್ರಕರಣ ಕೂಡ. ಇದರ ಜೊತೆಗೆ ಪೆನ್ ಡ್ರೈವ್ ಕೇಸ್, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕ ಆರೋಪ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕಂಪ್ಲೇಂಟ್ಗಳು ದಾಖಲಾಗ್ತಿದ್ರು ಕೂಡ ವಿದೇಶಕ್ಕೆ ಹಾರೋವರೆಗೂ ಸರ್ಕಾರ ಸೈಲೆಂಟ್ ಆಗಿತ್ತು ಅನ್ನೋ ಆರೋಪ. ಇಲ್ಲಿ ಕೇಂದ್ರ, ರಾಜ್ಯ ಎಕ್ಸೆಟ್ರಾ ಆರೋಪ ಪ್ರತ್ಯಾರೋಪಗಳಾಗಿದ್ದನ್ನು ನಾವು ಗಮನಿಸಿದ್ವಿ. ಆದರೆ ಇಡೀ ಕೇಸ್ನಲ್ಲಿ HD ರೇವಣ್ಣ ಅವರಿಗೆ ರಕ್ಷಣೆ ನೀಡ್ತಾ ಕಾಂಗ್ರೆಸ್ನದ್ದೇ ಒಂದು ಬಣ ಅನ್ನೋ ಆರೋಪ ಬಂತು. ಭಾರಿ ಚರ್ಚೆಗೆ ಗ್ರಾಸವಾಯಿತು. ಅದರ ಜೊತೆಗೆ ವಿರೋಧಕ್ಕೂ ಕೂಡ ಗ್ರಾಸವಾಯಿತು ಇಡೀ ಪ್ರಕರಣ. ರಾಜಕೀಯ ದ್ವೇಷಕ್ಕೆ ಪ್ರಕರಣವನ್ನು ಬಳಸಿಕೊಂಡ್ರು ಅನ್ನೋ ಆರೋಪ ಕೂಡ ಬಂತು. ಇದಾದ ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದದ್ದು ನೇಹಾ ಕೊಲೆ ಕೇಸ್. ಖಾಸಗಿ ಕಾಲೇಜಿನ ಆವರಣದ ಒಳಗೆ ನುಗ್ಗಿ ಯುವತಿಯನ್ನ ಇರಿದು ಕೊಂದಿದ್ದ ಹಂತಕ. ಸ್ವಪಕ್ಷದ ಒಬ್ಬ ನಾಯಕನ ಮಗಳನ್ನೇ ಕೊಂದು ಹಾಕಿದ್ರ ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ ಹುಬ್ಬಳ್ಳಿ ಭಾಗದಲ್ಲಿ, ಇನ್ಫ್ಯಾಕ್ಟ್ ಇಡೀ ರಾಜ್ಯ ಮಟ್ಟದಲ್ಲಿ ಮುಜುಗರಕ್ಕೆ ಕಾರಣವಾದ ಪ್ರಸಂಗ ಇದು. ಇನ್ನು ಈಗ ದರ್ಶನ್ ವಿಚಾರಕ್ಕೆ ಬರೋಣ. ದರ್ಶನ್ನ ಅರೆಸ್ಟ್ ಮಾಡಿದ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ದರ್ಶನನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಸುದ್ದಿ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ದರ್ಶನ್ ಜೈಲಿನಲ್ಲಿದ್ರೂ ಕೂಡ ಇತರೆ ಖೈದಿಗಳಂತೆ ಆ ಸೆರೆಮನೆ ವಾಸವನ್ನ ಅನುಭವಿಸ್ಲಿಕ್ಕೆ ದರ್ಶನ್ಗೆ ಬಿಡ್ತಿಲ್ಲ, ಬದಲಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಿದೆ ಆರೋಪಗಳು ಬರ್ತಿತ್ತು. ಅದಕ್ಕೆ ಪೂರಕವಾಗಿ ಹೊರಬಿತ್ತು ಫೋಟೋ ಹಾಗೆ ವಿಡಿಯೋ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡೋದ್ರಲ್ಲಿ ಸರ್ಕಾರದ ಪಾತ್ರ ಇಲ್ವಾ? ಪ್ರಭಾವಿ ಸಚಿವರ ಪಾತ್ರ ಇಲ್ವಾ? ಇಲ್ಲ ಅನ್ನೋದಾದ್ರೂ ಕೂಡ ಸರ್ಕಾರದ ಅಡಿಯಲ್ಲೇ ಬರುವಂತಹ ಬಂದಿಖಾನೆ ಇಲಾಖೆ, ಅಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಗಳ ಆಗರವಾಗಿದೆ ಅನ್ನೋದನ್ನ ಮಾನಿಟರ್ ಮಾಡಲಿಲ್ವಾ ಗೃಹ ಇಲಾಖೆ? ಪ್ರಶ್ನೆ ಬಂತು. ಜೈಲಿನಲ್ಲೇ ಬಿರಿಯಾನಿ, ಮೊಬೈಲ್, ಸಿಗರೇಟ್ ಎಲ್ಲದಕ್ಕೂ ಕೂಡ ವ್ಯವಸ್ಥೆ. ಜೈಲಿಗೆ ಕಳಿಸೋದ್ಯಾಕೆ? ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧಕ್ಕೆ ಕಾರಣವಾಗ್ತಾ ಇದೆ ಈ ವಿಚಾರ ಕೂಡ. ಹೀಗಾಗಿ ಹೇಳ್ತಾ ಇದ್ದೀವಿ, 7 ಪ್ರಕರಣಗಳು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಭಾರಿ ಮುಜುಗರ, ಅವರ ವಿರುದ್ಧವಾಗಿ ಮಾತನಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟ, ಹಾಗೆ ಚರ್ಚೆಗೆ ಗ್ರಾಸವಾದ ಪ್ರಕರಣಗಳು ಹುಟ್ಟಿಸುವಂತಹ 7 ಪ್ರಕರಣಗಳನ್ನ ನಿಮ್ಮ ಮುಂದೆ ಕ್ವಿಕ್ ಆಗಿ ಇಡ್ತಾ ಹೋಗ್ತೀವಿ. ಯಾಕೆ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದೀವಿ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ.
ಮೊಟ್ಟ ಮೊದಲನೇದಾಗಿ ಬೆಂಗಳೂರಿನಲ್ಲಿ ನಡೆದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್. ರವೆ ಇಡ್ಲಿ ತಿಂದು ಬಾಂಬ್ ಇಟ್ಟು ಹೋಗಿದ್ದ ಶಂಕಿತ ಉಗ್ರ ಆರೋಪಿ. ಆಂತರಿಕ ಭದ್ರತೆ ಆ ವ್ಯವಸ್ಥೆಯೇ ಫೇಲ್ಯೂರ್ ಆಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿತ್ತು. ಸರ್ಕಾರದಿಂದ ಬಂದ ಪ್ರತಿಕ್ರಿಯೆ, DCM ಸಾಹೇಬ್ರು ಹೇಳ್ತಾರೆ ಬಿಸ್ನೆಸ್ ರೈವಲ್ರಿ. ಬಾಂಬ್ ಬಿಟ್ಟವನು ಉಗ್ರಗಾಮಿ ಸಂಘಟನೆಗಳ ಜೊತೆಯಲ್ಲಿ ನಂಟನ್ನ ಹೊಂದಿದ್ದಾತ ಅನ್ನೋದು ಪ್ರೂವ್ ಆಗೋಯ್ತು. ಆದರೆ ಆಗ ಸರ್ಕಾರ ರಿಯಾಕ್ಟ್ ಮಾಡಿದ ರೀತಿ ಇತ್ತಲ್ಲ, ಆಂತರಿಕ ಭದ್ರತೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಿದ್ಯಾ ಸರ್ಕಾರ? ಗೃಹ ಇಲಾಖೆ ಅದನ್ನ ಮಾನಿಟರ್ ಮಾಡ್ತಿದ್ಯಾ ಅನ್ನೋ ಅನುಮಾನವನ್ನ ಹುಟ್ಟಿಸಿತು. ಎರಡನೇ ಘಟನೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್. ಎಲ್ಲಿ? ವಿಧಾನಸೌಧದ ಆವರಣದಲ್ಲಿ. ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ವಿಧಾನಸೌಧದ ಆವರಣದಲ್ಲೇ ಕೂಗಿದ್ರು. ರಾಜ್ಯಸಭಾ ಚುನಾವಣೆ ಫಲಿತಾಂಶ ಬಿತ್ತು, ಹೊರಬಂತು. ಅದರಲ್ಲಿ ಆ ಘೋಷಣೆಗಳು, ಜಯ ಘೋಷಣೆಗಳ ನಡುವೆ ಪಾಕಿಸ್ತಾನ್ ಪರ ಘೋಷಣೆ. ಇದನ್ನು ಪ್ರಶ್ನೆ ಮಾಡಿದಾಗ ಸರ್ಕಾರದ ಮೊದಲ ಪ್ರತಿಕ್ರಿಯೆ ಏನಾಗಿತ್ತು? ಪಾಕಿಸ್ತಾನ್ ಅಂದಿಲ್ಲ, ಅದು ನಜೀರ್ ಸಾಬ್ ಅಂದಿದ್ದು, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ನಾವು ಕೂಡ ಇಂಟರ್ನಲ್ ಸರ್ವೆ ಮಾಡಿಸಿದ್ದೀವಿ FSL ಟೀಮ್ನಿಂದ, ನಮಗೆ ಗೊತ್ತಾಗಿದೆ ಅಲ್ಲಿ ಪಾಕಿಸ್ತಾನ ಅನ್ನೋ ಘೋಷಣೆ ಅಲ್ಲ. ಆದರೆ ಬಂತು FSLನ ವರದಿ, ಪಾಕಿಸ್ತಾನ ಪರವಾದ್ದೇ ಘೋಷಣೆ ವಿಧಾನಸೌಧದಲ್ಲಿ. ಅಂದರೆ ಈ ನಾಡಿನ ರಾಜಕೀಯ ಶಕ್ತಿ ಕೇಂದ್ರದಲ್ಲೇ ನಿಂತು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಯನ್ನ ಕೂಗೋ ಅಷ್ಟರ ಮಟ್ಟಿಗೆ ನಿರ್ಭೀತಿಯಾದ ವಾತಾವರಣವನ್ನ ಪೊಲೀಸ್ ಇಲಾಖೆ ಕಲ್ಪಿಸಿಕೊಟ್ಬಿಟ್ಟಿದೆಯಾ? ದೇಶ ವಿರೋಧಿ ಮನಸ್ಥಿತಿ ಇರುವವರಿಗೆ ಪ್ರಶ್ನೆ ಹುಟ್ಟು. ಮೂರನೆಯದ್ದು, ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದು, ಹಾಗೆ ಸರ್ಕಾರದ ಟ್ರಾನ್ಸ್ಪರೆನ್ಸಿ, ಭ್ರಷ್ಟಾಚಾರ ಮುಕ್ತ ಆಡಳಿತ ಅನ್ನೋ ಕಾಂಗ್ರೆಸ್ ಪಕ್ಷದ ವಾಗ್ದಾನವನ್ನ ಪ್ರಶ್ನೆ ಮಾಡುವಂತೆ ಮಾಡಿದ್ದು ವಾಲ್ಮೀಕಿ ನಿಗಮದ ಹಗರಣ. ಸಿಟ್ಟಿಂಗ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಆ ಮಂತ್ರಿಗಿರಿಯಿಂದ ಆಚೆ ನಡೆಯುವಂತಹ ಪರಿಸ್ಥಿತಿ ಬಂತು. ಅರೆಸ್ಟ್ ಆದ್ರು. ಇಡಿ ಅಧಿಕಾರಿಗಳ ಇಕ್ಕಳದಲ್ಲೇ ಇದ್ದಾರೆ ನಾಗೇಂದ್ರ ಅವರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದ್ದು ಈ ಪ್ರಕರಣ. ದಲಿತರ ಹಣವನ್ನ ತಿಂದು ಹಾಕಿದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ. ಆರೋಪದಲ್ಲಿ ಮತ್ತೊಂದು ವಂಟಮುರಿ ಕೇಸ್. ಬೆಳಗಾವಿಯ ವಂಟಮುರಿಯಲ್ಲಿ ಅಮಾನುಷ ಕೃತ್ಯ, ಮಹಿಳೆಯೋರ್ವಳನ್ನ ವಿವಸ್ತ್ರಗೊಳಿಸಿ ರಾಕ್ಷಸರಂತೆ ವರ್ತಿಸಿದ ಪ್ರಕರಣ. ಬೆಳಗಾವಿಯಲ್ಲಿ ಸೆಷನ್ ನಡೆಯೋ ಸಂದರ್ಭದಲ್ಲೇ, ಸೆಷನ್ ನಡೆಯೋ ಆ ತಿಂಗಳಲ್ಲೇ ನಡೆದು ಹೋಗಿದ್ದ ಘಟನೆ ಇದು. ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ಮಾಡಲಾಗಿತ್ತು. ಸರ್ಕಾರಕ್ಕೆ ತೀವ್ರವಾಗಿ ಮುಜುಗರವನ್ನ ಉಂಟು ಮಾಡಿತ್ತು ಈ ಪ್ರಕರಣ ಕೂಡ. ಇದರ ಜೊತೆಗೆ ಪೆನ್ ಡ್ರೈವ್ ಕೇಸ್, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕ ಆರೋಪ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕಂಪ್ಲೇಂಟ್ಗಳು ದಾಖಲಾಗ್ತಿದ್ರು ಕೂಡ ವಿದೇಶಕ್ಕೆ ಹಾರೋವರೆಗೂ ಸರ್ಕಾರ ಸೈಲೆಂಟ್ ಆಗಿತ್ತು ಅನ್ನೋ ಆರೋಪ. ಇಲ್ಲಿ ಕೇಂದ್ರ, ರಾಜ್ಯ ಎಕ್ಸೆಟ್ರಾ ಆರೋಪ ಪ್ರತ್ಯಾರೋಪಗಳಾಗಿದ್ದನ್ನು ನಾವು ಗಮನಿಸಿದ್ವಿ. ಆದರೆ ಇಡೀ ಕೇಸ್ನಲ್ಲಿ HD ರೇವಣ್ಣ ಅವರಿಗೆ ರಕ್ಷಣೆ ನೀಡ್ತಾ ಕಾಂಗ್ರೆಸ್ನದ್ದೇ ಒಂದು ಬಣ ಅನ್ನೋ ಆರೋಪ ಬಂತು. ಭಾರಿ ಚರ್ಚೆಗೆ ಗ್ರಾಸವಾಯಿತು. ಅದರ ಜೊತೆಗೆ ವಿರೋಧಕ್ಕೂ ಕೂಡ ಗ್ರಾಸವಾಯಿತು ಇಡೀ ಪ್ರಕರಣ. ರಾಜಕೀಯ ದ್ವೇಷಕ್ಕೆ ಪ್ರಕರಣವನ್ನು ಬಳಸಿಕೊಂಡ್ರು ಅನ್ನೋ ಆರೋಪ ಕೂಡ ಬಂತು. ಇದಾದ ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದದ್ದು ನೇಹಾ ಕೊಲೆ ಕೇಸ್. ಖಾಸಗಿ ಕಾಲೇಜಿನ ಆವರಣದ ಒಳಗೆ ನುಗ್ಗಿ ಯುವತಿಯನ್ನ ಇರಿದು ಕೊಂದಿದ್ದ ಹಂತಕ. ಸ್ವಪಕ್ಷದ ಒಬ್ಬ ನಾಯಕನ ಮಗಳನ್ನೇ ಕೊಂದು ಹಾಕಿದ್ರ ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ ಹುಬ್ಬಳ್ಳಿ ಭಾಗದಲ್ಲಿ, ಇನ್ಫ್ಯಾಕ್ಟ್ ಇಡೀ ರಾಜ್ಯ ಮಟ್ಟದಲ್ಲಿ ಮುಜುಗರಕ್ಕೆ ಕಾರಣವಾದ ಪ್ರಸಂಗ ಇದು. ಇನ್ನು ಈಗ ದರ್ಶನ್ ವಿಚಾರಕ್ಕೆ ಬರೋಣ. ದರ್ಶನ್ನ ಅರೆಸ್ಟ್ ಮಾಡಿದ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರು ದರ್ಶನನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಸುದ್ದಿ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ದರ್ಶನ್ ಜೈಲಿನಲ್ಲಿದ್ರೂ ಕೂಡ ಇತರೆ ಖೈದಿಗಳಂತೆ ಆ ಸೆರೆಮನೆ ವಾಸವನ್ನ ಅನುಭವಿಸ್ಲಿಕ್ಕೆ ದರ್ಶನ್ಗೆ ಬಿಡ್ತಿಲ್ಲ, ಬದಲಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಿದೆ ಆರೋಪಗಳು ಬರ್ತಿತ್ತು. ಅದಕ್ಕೆ ಪೂರಕವಾಗಿ ಹೊರಬಿತ್ತು ಫೋಟೋ ಹಾಗೆ ವಿಡಿಯೋ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡೋದ್ರಲ್ಲಿ ಸರ್ಕಾರದ ಪಾತ್ರ ಇಲ್ವಾ? ಪ್ರಭಾವಿ ಸಚಿವರ ಪಾತ್ರ ಇಲ್ವಾ? ಇಲ್ಲ ಅನ್ನೋದಾದ್ರೂ ಕೂಡ ಸರ್ಕಾರದ ಅಡಿಯಲ್ಲೇ ಬರುವಂತಹ ಬಂದಿಖಾನೆ ಇಲಾಖೆ, ಅಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಗಳ ಆಗರವಾಗಿದೆ ಅನ್ನೋದನ್ನ ಮಾನಿಟರ್ ಮಾಡಲಿಲ್ವಾ ಗೃಹ ಇಲಾಖೆ? ಪ್ರಶ್ನೆ ಬಂತು. ಜೈಲಿನಲ್ಲೇ ಬಿರಿಯಾನಿ, ಮೊಬೈಲ್, ಸಿಗರೇಟ್ ಎಲ್ಲದಕ್ಕೂ ಕೂಡ ವ್ಯವಸ್ಥೆ. ಜೈಲಿಗೆ ಕಳಿಸೋದ್ಯಾಕೆ? ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧಕ್ಕೆ ಕಾರಣವಾಗ್ತಾ ಇದೆ ಈ ವಿಚಾರ ಕೂಡ. ಹೀಗಾಗಿ ಹೇಳ್ತಾ ಇದ್ದೀವಿ, 7 ಪ್ರಕರಣಗಳು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಭಾರಿ ಮುಜುಗರ, ಅವರ ವಿರುದ್ಧವಾಗಿ ಮಾತನಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟ, ಹಾಗೆ ಚರ್ಚೆಗೆ ಗ್ರಾಸವಾದ ಪ್ರಕರಣಗಳು.